ಮೇಕೆದಾಟು ಯೋಜನೆ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾವೇರಿ ನ್ಯಾಯ ಮಂಡಳಿಗೆ ಪದೇ ತಮಿಳುನಾಡಿಗೆ ನೀಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ತಮಿಳುನಾಡು ಏಜೆಂಟ್ ಅಂತ ಹೊಂದಿಸುತ್ತಿರುವ ಕಾವೇರಿ ನ್ಯಾಯ ಮಂಡಳಿಗೆ ಸಂದರ್ಭದಲ್ಲಿ ತಮಿಳುನಾಡಿನ ನೀರು ಬಿಡಲೇಬೇಕು ಅಂತ ಅವರು ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳೇ ಹೇಳಿದ್ರು, ನಾವು ನಮ್ದು ನೀರು ನಮ್ಮ ಕಿವೆ ಬಿಡೋದಿಲ್ಲ, ನೀವೇನ್ ಮಾಡ್ಕೊಳ್ತೀರಾ ಅಂತ ಹೇಳಿ ಎಲ್ಲ ಶಾಸಕರು, ಎಲ್ಲ ಮಂತ್ರಿಗಳು, ಎಲ್ಲರೂ ಜನರು 1992 ಈಚೆಗೆ ಈ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಹೋರಾಟ ಹೆಚ್ಚು ದಿವಸಗಳ ಕಾಲ ಹೆಚ್ಚು ಜನರು ಭಾಗವಹಿಸಿದಂತ ಚಳುವಳಿ ಅದೇನಾದ್ರೂ ನಡೆದಿದ್ರೆ ಅದು ಕಾವೇರಿ ಚಳುವಳಿ. ಆದ್ರೂ ಕೂಡ ನಮ್ಗಲ್ಲಿ ನ್ಯಾಯ ಸಿಕ್ಕಿಲ್ಲ. ಕೇವಲ ಮಧ್ಯಂತರ ತೀರ್ಪಲ್ಲಿ ಹೇಳಿದ್ರು ಇನ್ನು ರೆಫ್ಟಿಸಿ ಅಂತ ಹೇಳಿ ಆಗೋದಿಲ್ಲ ಅಂತ ಹೇಳಿ ರಾಜ್ಯದ ವಿದ್ಯಾರ್ಥಿಗಳು ಎಲ್ಲ ಸಂಘಟನೆಯವರು ನಮ್ಮ ರಾಜಕಾರಣಿಗಳು ಓಹೋ ನಮ್ ನ್ಯಾಯ ಸಿಕ್ಬಿಡ್ತು ಅಂದ್ರು. ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ. ಅವತ್ತಿಂದನೇ ನಾವು ಆ ಹೋರಾಟವನ್ನ ನಿಲ್ಲಿಸಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೆಲವು ನಿರ್ಣಯಗಳನ್ನ ಮಾಡಿದ್ವಿ. ನಾವು ಎಷ್ಟೇ ಹೋರಾಟ ಮಾಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಕಾವೇರಿ ನ್ಯಾಯ ಮಂಡಳಿ ಗಮನ ಹರಿಸ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಕೂಡ ಅವರ ತೀರ್ಪಿನ ಎತ್ತಿ ಹಿಡಿತಾ ಇದೆ, ಯಾವುದೋ ಕಾವೇರಿ ನ್ಯಾಯ ಮಂಡಳಿ. ಹಾಗಾಗಿ ನೀವು ಕಾನೂನು ಹೋರಾಟವನ್ನ ಮಾಡಲೇಬೇಕು ಸರ್ಕಾರ. ಇವತ್ತಿಂದನೇ ಮಾಡಿ ಬಹಳ ಅನ್ಯಾಯ ಆಗಿದೆ. 170 ವರ್ಷ ನೀರಿಲ್ಲದೆ ಇರುವಾಗ ಎಲ್ಲಿ ಬಿಡಕ್ಕಾಗುತ್ತೆ? ಬಿಡಕ್ಕಾಗೋದಿಲ್ಲ ಅಂತ ನೀವು ಮಾಡ್ತೀರೋ ಬಿಡ್ತೀರೋ ದಯಮಾಡಿ ಈ ಒಂದು ಯೋಜನೆಗೆ ನೀವು ಪಾದಯಾತ್ರೆ ಮಾಡಿದ್ದೀರಿ. ಚುನಾವಣೆ ಮೊದಲು ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ಸಮಸ್ಯೆ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲಿ ಅಂತ ಹೇಳಿ ನಾನು ಕಾವೇರಿ ಕ್ರಿಯಾ ಸಮಿತಿ ಪರವಾಗಿ ಅವ್ರು ಕೇಳ್ಕೊಳ್ತೀನಿ. ಅವ್ರು ಏನೇನೋ ಹೇಳಿಕೆ ಕೊಟ್ಟರು, ಆದ್ರೂ ಕೂಡ ನಮ್ಗೇನು ಬೇಜಾರಿಲ್ಲ. ಆದ್ರೆ ಪಾದಯಾತ್ರೆ ಅವರೇ ಮಾಡಿರೋದು. ಏನು ಮೇಕೆದಾಟು ಯೋಜನೆ ಹಾಕ್ಬೇಕು ಅಂತೀವಿ. ಇವಾಗ ನಿಮ್ಗೆ ಹೆಸರು ಬರಲಿ, ನಿಮ್ಗೆ ಕೀರ್ತಿ ಬರಲಿ, ನಿಮ್ಮ ದೇಶದಲ್ಲೇ ಮಾಡಿ. ನಾವು ಕರ್ನಾಟಕದಲ್ಲಿ ಹೋರಾಟಗಾರರು ಎಷ್ಟು ಜನ ಇದ್ದೀವಿ, ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನಿಂತ್ಕೋತೀವಿ ನಿಮ್ ಜೊತೆಗೆ. ಈ ಒಂದು ಯೋಜನೆಯನ್ನು ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಒಳ್ಳೆ ಹೆಸರು ತಗೊಳ್ಳಿ, ಸರ್ಕಾರ ಬೀಳೋದು ಇಷ್ಟು ಹೇಳ್ತಾ ಬಂಧುಗಳೇ, ಇವತ್ತೇನು ಕಾವೇರಿ ಕ್ರಿಯಾ ಸಮಿತಿ ನಾವು ಶಪಥ ಮಾಡಿ ಪ್ರತಿಜ್ಞೆ ತಗೊಂಡಿದ್ದೀವಿ. ಕಾವೇರಿ ನೀರು ವಿಚಾರದಲ್ಲಿ ಕನ್ನಡಕ್ಕೆ ಶಾಶ್ವತ ಪರಿಹಾರ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ರೈತ ಬಂಧುಗಳು ಮತ್ತು ರೈತರು, ವಿದ್ಯಾರ್ಥಿಗಳು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ಬಂದ್ ಆಯ್ತು, ಕರ್ನಾಟಕ ಬಂದ್ ಆಯ್ತು, ಚಾಮರಾಜನಗರದಲ್ಲಿ ಮಾಡಿದ್ರು 100 ದಿವಸ, ಮೈಸೂರಲ್ಲಿ ನಾವು ಮಾಡಿದ್ವಿ, ಮಂಡ್ಯದಲ್ಲಿ ಮಾಡಿದ್ವಿ. ಎಷ್ಟೇ ಮಾಡಿದ್ರು ಕೂಡ ಇದು ಒಂದು ಸಮಸ್ಯೆ ಆಗಿ ಉಳ್ಕೊಂಡಿದೆ. ಇದಕ್ಕೆ ಕಾರಣ ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಈಗಲಾದ್ರೂ ಕೈಮೂರು ಕೇಳ್ಕೊಳ್ತೀವಿ, ಕಾವೇರಿ ಕ್ರಿಯಾ ಸಮಿತಿಯ ವೇದಿಕೆಯಿಂದ ನಮ್ಮ ಎಲ್ಲಾ ಪಕ್ಷದ ಮುಖಂಡರುಗಳು ದಯಮಾಡಿ ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟಾಗಿ ಈ ಸಮಸ್ಯೆನ ಬೇಗ ಬಗೆಹರಿಸಿ ಅಂತ ನಾನು ಕೈಮೂರು ಕೇಳ್ಕೊಳ್ತೀನಿ. ಇಂದು ಕಾರ್ಯಕ್ರಮಕ್ಕೆ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಈ ಭಾಗದ ರೈತರು ಮುಖಂಡರುಗಳು, ಮಟ್ಟಿಗೆರೆ ಗೋಪಾಲ್ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಹೋಗೋ ನಂಜುಂಡಸ್ವಾಮಿ ಅವರು, ತೇಜಸ್ ಲೋಕೇಶ್ ಗೌಡ್ರು, ನಮ್ಮ ಮಂಜುಳಾ ಅವರು ಮಹಿಳಾ ಅಧ್ಯಕ್ಷರು, ಅವರು ಪುಷ್ಪ ಅವರು, ಶ್ರೀಮತಿ ಭಾಗ್ಯಮ್ಮ ಅವರು, ಬಿಳಿಗೆರೆ ಭಾಗ್ಯಮ್ಮ, ನೇಹ, ಕೃಷ್ಣಪ್ಪ ಅವರು, ಹನುಮಂತ ಅವರು, ಎಷ್ಟು ಜನ 100 ದಿವಸ ಅವರು ಮನೆ ಹಬ್ಬ ನಡೀತಾ ಇದ್ದಾರೆ. ಹಬ್ಬ ಬಿಟ್ಟು ಬಂದು ಕೂತಿದ್ದಾರೆ ಸತತವಾಗಿ 100 ದಿವಸ. ಯಾರ್ದೋ ಮದುವೆ ಮನೆಯಲ್ಲೇ ಆದ್ರೂ ಬಂದು ಹೋಗಿದ್ದಾರೆ. ಅಂತಹ ಒಂದು ಹೋರಾಟದ ಮನೋಭಾವನ ತಾವೆಲ್ಲರೂ ಇಟ್ಕೊಂಡಿದ್ದೀರಾ. ಹಾಗಾಗಿ ಕಾವೇರಿ ಕ್ರಿಯಾ ಸಮಿತಿ ಇಷ್ಟೊಂದು ಶಕ್ತಿ ಇದೆ. ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಜನಾಂದೋಲನ, ಜನರ ಕೈನಲ್ಲಿ ಸ್ಟ್ರೈಕ್ ಮಾಡಿಸ್ತೀವಿ. ನಾಲ್ಕು ಹೋರಾಟಗಾರರು, ಅದಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಕಾವೇರಿ ವಿಚಾರದಲ್ಲಿ ಭಾಗವಹಿಸಬೇಕು, ಹೋರಾಟ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಮುಂದೆ ಇದೆ, ಅದನ್ನು ಮಾಡ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ರೈತ ಸಂಘಟನೆಗಳು ಮಂಡ್ಯದಲ್ಲಿ ಬಹಳ ಬೇಜಾರಾಗಿದೆ. ಮಂಡ್ಯದಲ್ಲಿ ಹತ್ಕೊಂಡು ಹುರಿತಾ ಇರಬೇಕು, ರೈತರು ಬೆಳೆನೇ ಬೆಳೆಯಲಿಲ್ಲ. ಆದ್ರೂ ಅಲ್ಲಿ ಸ್ಟ್ರೈಕ್ ಕೂಡ ಕಮ್ಮಿ ಆಗಿದೆ. ಮಂತ್ರಿಗಳು ಕಾರಣ, ಅಲ್ಲಿರೋ ಕಾಂಗ್ರೆಸ್ ಸರ್ಕಾರನೂ ಕಾರಣ, ಅಲ್ಲಿರೋ ಶಾಸಕರು. ನಾನು ಅವ್ರ ಹೆಸರು ಕೂಡ ಹೇಳಕ್ಕೆ ಪುಟ್ಟಣ್ಣವರು ಇದ್ದಂತ ಸಂದರ್ಭದಲ್ಲಿ
ರೈತರು ಒಂದು ಕರೆ ಕೊಟ್ಟರೆ ಯಾವ ರೀತಿ ಜನ ಬರ್ತಾ ಇದ್ರು, ಸಮಸ್ಯೆ ಸ್ಥಳದಲ್ಲೇ ಪರಿಹಾರ ಸಿಗ್ತಾ ಇತ್ತು.